ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರಿಗೆ ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಗ್ರ್ಯಾಂಡಾಗಿ ಸ್ಯಾರಿ ಕುಚ್ಚನ್ನ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ತುಂಬ ಸಿಂಪಲ್ಲಾಗಿ ಇರೋವಂಥ ಸ್ಯಾರಿ ಕುಚ್ಚನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಪ್ರೈಸ್ ಕೂಡ ನಾನು ನಿಮ್ಮ ಹತ್ರ ಹೇಳ್ತೀನಿ, ಎಷ್ಟು ಅದಕ್ಕೆ ಚಾರ್ಜಸ್ ಮಾಡ್ಬೋದು ಅಂತ. ನೋಡ್ಬೋದು. ನಿಮಗೆ ಯಾವ ಡಿಸೈನ್ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನಿದ್ದು ಸೀರೆಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನಾವು ಥ್ರೆಡ್ಡಿಗೆ ಫಸ್ಟಿಗೆ ಒಂದು ನಾಟನ್ನ ಹಾಕ್ಕೊಂಡಿರಬೇಕು. ಈ ಥರ 2 ಸಿಂಗಲ್ ಕ್ರೋಶ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀವು ನೋಡಿಕೊಂಡು ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ನಾನು ಸಿಂಗಲ್ ಕ್ರೋಶ ಥರ ಮಾಡ್ಕೊಬೇಕು ಫ್ರೆಂಡ್ಸ್. ನಾನು ಯಾಕೆ ಕೌಂಟ್ ಮಾಡಿ ಹೇಳ್ತಾಯಿದ್ದೀನಿ, ನಿಮಗೆ ತುಂಬ ಈಸಿ ಆಗುತ್ತೆ ಕುಚ್ಚನ್ನ ಹಾಕೋದಕ್ಕೆ, ಅದಕ್ಕೆ ಕೌಂಟ್ ಮಾಡಿ ಹೇಳ್ತಾ ಇದ್ದೀನಿ. ಇಲ್ಲಿ 4 ಚೈನ್ನ ಹಾಕ್ಕೊಂಡು ಸ್ವಲ್ಪ ಯು ಶೇಪ್ ಬರೋ ಥರ ಹಾಕಬೇಕು ಫ್ರೆಂಡ್ಸ್. ಇದು ಬಂದು ಆರ್ಚಿಗೆ. ನೀವು ಆ ಥರ ಮಾಡ್ಕೊಂಡ್ರೆ ಬೀಡ್ ಕೂಡ ಹಾಕೊಬೋದು. ನಾನಿಲ್ಲಿ ಬೀಡನ್ನ ಸ್ಕಿಪ್ ಮಾಡಿ ಬರೀ ಈ ಥರ ಹಾಕ್ಕೊತಾ ಇದ್ದೀನಿ. ಒಂದು 5 ಚೈನ್, ಸೆಕೆಂಡು 6 ಚೈನ್ ಹಾಕಿ ಯು ಶೇಪ್ ಬರೋ ಥರ ಮಾಡಿಕೊಂಡು ನೆಕ್ಸ್ಟಿಗೆ 5 ಚೈನ್ ಹಾಕಬೇಕು ಫ್ರೆಂಡ್ಸ್. ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಡಿಸೈನು ಕ್ಲೀನಾಗಿ ಅರ್ಥ ಆಗೋದು. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಮತ್ತು ನೀವು ವಿಡಿಯೋ ಜೊತೆಗೆ ನೀವು ಸ್ಯಾರಿ ಕುಚ್ಚನ್ನ ಹಾಕ್ಕೊಳ್ತಾ ಹೋದರೆ ನೀವು ಬೇಗ ಕಲ್ತ್ಕೊಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿ ಬೇಗನೆ ಕಲ್ತ್ಕೊಂಡ್ಬಿಡ್ಬೋದು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು 5 ಚೈನ್ ಹಾಕಿ ಒಂದು 6 ಚೈನ್ ಹಾಕಿ ಯು ಶೇಪ್ ಬರೋ ಥರ ಮಾಡಿ ನೆಕ್ಸ್ಟು 2 ಟೈಮ್ಸ್ 5 ಚೈನ್ ಹಾಕಿದ್ದೀನಿ. ಅದಾದಮೇಲೆ ನಾನು ಈಗ 6 ಚೈನ್ ಹಾಕಿ ಈಗ ಸ್ವಲ್ಪ ಒಳಗೆ ಹಾಕಿ ಯು ಶೇಪ್ ಬರೋ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇದೇ ಫಾಲೋ ಮಾಡಿ. ಒಂದು ಆರ್ಚಿಗೆ ನಮಗೆ ಗ್ಯಾಪ್ ಬೇಕಲ್ಲ, ಹಾಗಾಗಿ ಮಧ್ಯ 2 6 ಚೈನ್ನ ಹಾಕ್ಕೊಂಡಿದ್ದೀನಿ. ಡಿಸೈನ್ ತುಂಬ ಈಸಿ ಇದೆ ಫ್ರೆಂಡ್ಸ್, ನಿಮಗೇನು ಕಷ್ಟ ಅನಿಸಲ್ಲ. ಫಸ್ಟಿಗೆ ಬೇಸಿಕ್ನ ನಾವು ಕರೆಕ್ಟಾಗಿ ಹಾಕ್ಕೊಂಡು ಹೋದರೆ ಡಿಸೈನು ಕೂಡ ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಈಸಿ ಇದೆ ಫ್ರೆಂಡ್ಸ್, ನಿಮಗೆ ತುಂಬ ಇಷ್ಟ ಆಗುತ್ತೆ. ನಾನು ನಿಮಗೆ ಗೊತ್ತಾಗಲಿ ಅಂಥೇಳಿ ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇದ್ದೀನಿ. ನೋಡ್ಬೋದು. ನೀವು ಸೀರೆಗೆ ನಾಟ್ ಹಾಕೊಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ಕ್ಲೀನಾಗಿ ಒಂದೇ ಲೆವೆಲಲ್ಲಿ ಹಾಕ್ಕೊಬೇಕು. ಚೈನ್ ಹಾಕೊಬೇಕು ಆದರೂ ಅಷ್ಟೇ, ಒಂದು ಟೈಟು ಒಂದು ಲೂಸ್ ಹಾಕ್ಕೊಬಾರ್ದು. ನೋಡ್ಬೋದು. ನಾನು ಲಾಸ್ಟಿಗೆ ಬಂದಿದ್ದೀನಿ. ಲಾಸ್ಟು ಕೂಡ ನಿಮಗೆ ಗ್ಯಾಪ್ ಇದ್ದರೆ ಒಂದು 2 3 ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 3 ಚೈನ್ ಹಾಕಿ ನೀವು ದಾರನ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಈ ಥರ ಕಟ್ ಮಾಡಿ ದಾರ ಮೇಲೆ ಮಾಡಿದ್ರೆ ನಮಗೆ ಟೈಟಾಗಿ ಇರುತ್ತೆ ಅದು. ನಾವು ಫಸ್ಟಿಗೆ ಸೀರೆಗೆ ಲಾಕ್ ಮಾಡಿರ್ತೀವಲ್ಲ, ಅಂದರೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ, ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಈ ಥರ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಅದಾದಮೇಲೆ ಚೈನ್ ಇರ್ತದೆ, ಚೈನಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಈಗ ನಾವು ಥರ ಚೈನ್ಸ್ನ ಹಾಕ್ಬೇಕಾದ್ರೆ ದಾರ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕಟ್ ಆಗೋ ಚಾನ್ಸಸ್ ಇರುತ್ತೆ. ನೀವು ನೋಡಿಕೊಂಡು ಕ್ಲೀನಾಗಿ ಹಾಕ್ಕೊಬೇಕು. 4 ಚೈನ್ನ ಹಾಕಿ ನಾವು ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಇನ್ನೊಂದು ಲಾಕ್ ಮಾಡಬೇಕು ಫ್ರೆಂಡ್ಸ್. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಈಗ ನಾನು ಸೂಜಿ ಮೇಲೆ ದಾರ ಸುತ್ತಕೊಂಡು 3 ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್. 1 2 ಟೈಮ್ ಸುತ್ಕೊಂಡು ಈಗ ಸೂಜಿ ಮೇಲೆ 4 ದಾರ ಇರುತ್ತೆ, 4ರಲ್ಲಿ 2ರಲ್ಲೊಂದು ಮಾಡ್ಕೊತಾ ಹೋಗಬೇಕು. ನೀವು ಆರ್ಚ್ ಮಾಡಬೇಕಾದ್ರೂ ಅಷ್ಟು ತೀರಾ ಲೆಂತಿಯಾಗಿ ಎಳ್ಕೊಬಾರ್ದು, ಅಂದರೆ ತೀರಾ ಕಮ್ಮಿನೂ ಎಳ್ಕೊಬಾರ್ದು. ಒಂದು ಕಂಬ ಜಾಸ್ತಿ ಒಂದು ಕಂಬ ಕಮ್ಮಿ ಆ ಥರ ಮಾಡ್ಕೊಬಾರ್ದು. ಒಂದೇ ಲೆವೆಲಲ್ಲಿ ಎಲ್ಲ ಕಂಬನೂ ಹಾಕ್ಕೊಬೇಕು ಫ್ರೆಂಡ್ಸ್. ನಿಮಗೆ ಗೊತ್ತಾಗುತ್ತೆ. ನೀವು ಫಸ್ಟಿಗೆ ಒಂದು 2-3 ಸತಿ ಟ್ರೈ ಮಾಡಿದ್ರೆ ನಿಮಗೆ ಫುಲ್ಲು ಕ್ಲೀನಾಗಿ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಈ ಸ್ಯಾರಿ ಕುಚ್ಚು ಅನ್ನೋದು. ನೋಡ್ಬೋದು. ನಾನು 3 ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. 6 ಚೈನ್ ಒಳಗೆ ನಮಗೆ 12ಇಂದ 13ವರೆಗೂ ನಮಗೆ 3 ಕ್ರೋಶೆಟ್ ಹಿಡಿಯುತ್ತೆ. ಜಾಸ್ತಿ ನಾವು 14 ಆ ಥರ ಮಾಡೋಕ್ಕೋದ್ರೆ ತೀರಾ ಅದು ಫುಲ್ಲು ಚೆನ್ನಾಗಿರಲ್ಲ, ಫುಲ್ ಟೈಟ್ ಆಗಿಬಿಡುತ್ತೆ. ನಿಮಗೆ ಎಷ್ಟು ಗ್ಯಾಪ್ ಇದೆಯೋ ಅಷ್ಟು ಗ್ಯಾಪಿಗೆ ನೀವು 3 ಕ್ರೋಶೆನ ಮಾಡ್ಕೊಬೇಕು
ಫ್ರೆಂಡ್ಸ್, ನಿಮಗೆ ವಿಡಿಯೋ ತುಂಬ ಫಾಸ್ಟ್ ಆಯಿತು ಅನಿಸಿದ್ರೆ ವಿಡಿಯೋ ಮೇಲೆ 3 ಡಾಟ್ಸ್ ಇರ್ತಲ್ಲ, ಅಲ್ಲಿ ಆಪ್ಷನ್ ಇರುತ್ತೆ, ಸ್ಲೋ ಮೋಷನ್ನು ಮತ್ತು ಫಾಸ್ಟ್ ಎರಡೂ. ನಾವು ತ್ರಿಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು ಚೈನಿಗೆ ಹೋಗಿ ಒಂದು ಲಾಕನ್ನು ಮಾಡ್ಕೊಬೇಕು. ಅಂದರೆ ನೆಕ್ಸ್ಟು 5 ಚೈನ್ಗೆ ಹೋಗಿ ನಾವು ಈ ಥರ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೋಡ್ಬೋದು ಫ್ರೆಂಡ್ಸ್. ಈಗ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟಿಗೆ ನಾನು 5 ಚೈನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಇದು ಬಂದು ನಮಗೆ ಕುಚ್ಚಿಗೆ ಗ್ಯಾಪ್ ಬೇಕಲ್ಲ, ಅಲ್ಲಿ ಗ್ಯಾಪಿಗೆ ನಾನು ಇಲ್ಲಿ ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ನಾನು ಈಗ 5 ಚೈನ್ನ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ಗೆ ಈ ಥರ ಗಂಟು ಹಾಕ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಈಗ 2 ಟೈಮ್ಸ್ ದಾರ ಸುತ್ತಕೊಂಡು ಈ ಥರ ನೀವು ತ್ರಿಬಲ್ ಕ್ರೋಶೆನ ಮಾಡ್ಕೊಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್. ಡಿಸೈನ್ ಮಾತ್ರ ನಿಮಗೆ ಬೇಗ ಒಂದು 2-3 ಅವರ್ಸಲ್ಲೇ ಡಿಸೈನ್ ಮುಗ್ದೋಗುತ್ತೆ. ಫ್ರೆಂಡ್ಸ್, ನಿಮಗೆ ಯಾರಿಗಾದ್ರೂ ತುಂಬ ಕಡಿಮೆ ಪ್ರೈಸಲ್ಲಿ ಕ್ರೋಶಾ ಕುಚ್ಚನ್ನ ಡಿಸೈನ್ಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು 150ಇಂದನೂ ಕೂಡ ನಿಮಗೆ ಕ್ರೋಶಾ ಕುಚ್ಚನ್ನ ತೋರಿಸ್ಕೊಡ್ತೀನಿ. ಕ್ರೋಶಾ ಕುಚ್ಚು ಮತ್ತು ಬೇಬಿ ಕುಚ್ಚಾಗಿರ್ಬೋದು, ಎಲ್ಲದನ್ನು ಕೂಡ ನಾನು ತುಂಬ ಕಡಿಮೆ ಪ್ರೈಸಲ್ಲಿ ಹೇಗೆ ನಾವು ಪ್ರೈಸ್ನ ಚಾರ್ಜಸ್ ಮಾಡಬೇಕು, ಹೇಗೆ ನಾವು ಪ್ರೈಸಸ್ನ ಜಾಸ್ತಿ ಕಮ್ಮಿ ಮಾಡೋದು ಅಂತೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಕ್ಲಿಯರಾಗಿ. ನೀವು ಕಮೆಂಟಲ್ಲಿ ನನಗೆ ತಿಳಿಸಿ. ಕಮೆಂಟಲ್ಲಿ ತಿಳಿಸೋಕ್ಕಾಗಿಲ್ಲ ಅಂದರೆ ನಂದು ಇನ್ಸ್ಟಾಗ್ರಾಮಲ್ಲಿ ಧನು ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಅಲ್ಲೋಗಿ ನನಗೆ DM ಕೂಡ ಮಾಡ್ಬೋದು ನೀವು. ನಾನು ನಿಮಗೆ ಬೇಗನೆ ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲೇ ಬೇಕಾದ್ರೆ ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಒಳ್ಳೊಳ್ಳೆ ಡಿಸೈನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಒಳ್ಳೊಳ್ಳೆ ವೀಡಿಯೋಸ್ನೂ ಕೂಡ ಹಾಕ್ತಾಯಿರ್ತೀನಿ ನಾನು. ನೋಡ್ಬೋದು, ಇಲ್ಲಿ ನಾನು ತ್ರಿಬಲ್ ಕ್ರೋಶೆಟ್ನ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ 5 ಚೈನ್ಗೆ ಹೋಗಿ ಈ ಥರ ಲಾಕ್ ಮಾಡಿ ಫ್ರೆಂಡ್ಸ್. ನೀವು ಕಂಬಗಳನ್ನ ಕೌಂಟ್ ಮಾಡ್ಕೊಬೇಕು, ನಾವು ಎಷ್ಟು ಕಂಬ ಹಾಕಿದ್ದೀವಿ ಅಂತ. ಒಂದು ಜಾಸ್ತಿ ಒಂದು ಕಮ್ಮಿ ಹಾಕ್ಕೊಬಾರ್ದು. ಈ ಥರ 2, 3, 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಹೋಗಿ ಈ ಥರ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಅಂದರೆ ಸಿಂಗಲ್ ಕ್ರೋಶೆ ಆಗುತ್ತೆ. ಈ ನೆಕ್ಸ್ಟು 5 ಚೈನ್ ಹಾಕಿ ನಾವು ನೆಕ್ಸ್ಟ್ 5 ಚೈನ್ಗೆ ಹೋಗಿ ಈ ಥರ ಲಾಕ್ ಮಾಡ್ಕೊಬೇಕು. ನೋಡ್ಬೋದು ಫ್ರೆಂಡ್ಸ್, ಎಲ್ಲೂ ಒಂಚೂರೂ ಕೂಡ ಕಂಬ ಏರುಪೇರಾಗಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ಸ್ಟೆಪ್ ನಾನು ತೋರಿಸ್ತೀನಿ. ನಾನೀಗ ಲಾಸ್ಟಲ್ಲಿ ನಿಮಗೆ ಹೇಗೆ ಕಟ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಲಾಸ್ಟಿಗೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಇದೆ ಅಂತ 2 ಸಿಂಗಲ್ ಕ್ರೋಶೆ ಮಾಡಿದ್ದೆ. ಆ ಗ್ಯಾಪಲ್ಲಿ ಹೋಗಿ ನಾನು ಈ ಥರ ದಾರನ ತಂದು ಲಾಕ್ ಮಾಡಿ 3 ಚೈನ್ ಹಾಕಿ ದಾರ ಮೇಲ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಮಾಡೋದ್ರಿಂದ ನಮಗೆ ಸ್ಯಾರಿದು ಕುಚ್ಚು, ಕ್ರೋಶಾ ಕುಚ್ಚು ತುಂಬ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ದಾರನ ಮುಂಚೆಗೇ ಈ ಥರ ಪೌಣಿಸ್ಕೊಂಡಿದ್ದೆ. ಈ ಡಿಸೈನ್ಗೆ ನಾವು ಈ ಥರ ಬ್ಯಾಕ್ ಸೈಡಿಂದನೇ, ಅಂದರೆ ನಾವು ಲಾಸ್ಟ್ ಎಂಡಿಂಗ್ ಮಾಡಿರ್ತೀವಲ್ಲ ಆ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ನಾವು ದಾರಾಗೆ ಮಣಿ ಪೌಣಿಸ್ಕೊಂಡಿರೋದ್ರಿಂದ ಈ ಥರನೇ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರೋದು ಈ ಡಿಸೈನ್ಗೆ. ಗ್ಯಾಪಲ್ಲಿ ಹೋಗಿ ನಾನು ದಾರ ಅಂತಂದು ಈಗ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೀರೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಈ ಥರ ಸೀರೆ ಟರ್ನ್ ಮಾಡ್ಕೊಂಡಾದಮೇಲೆ ಫಸ್ಟಿಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಗ್ಯಾಪಲ್ಲಿ. ಟರ್ನ್ ಮಾಡಾದ್ಮೇಲೆ ನಾವು 1ರಿಂದ 2 ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು ಫ್ರೆಂಡ್ಸ್, ಇಲ್ಲಾಂದರೆ ನಮಗೆ ಡಿಸೈನ್ ಪರ್ಫೆಕ್ಟಾಗಿ ಬರೋಲ್ಲ. ಈಗ 1 ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಇಲ್ಲಿ ಆರ್ಚ್ ಮೇಲೆ ಸಣ್ಣ ಹೋಲ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ನೀವು ಈ ಥರ ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಬರಬೇಕು. ನಾನೀಗ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ನೋಡಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಿ. ಈ ಥರ ಲಾಕ್ ಮಾಡಿ ಆರ್ಚ್ ಮೇಲೆ ನಮಗೆ ಈ ಥರ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಸಿಂಗಲ್ ಕ್ರೋಶೆ ಥರ ಮಾಡ್ಕೊಬೇಕು. ಬೀಡನ್ನ ಇನ್ಸರ್ಟ್ ಮಾಡಿ ನಾವು ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ನೋಡಿ ಫ್ರೆಂಡ್ಸ್, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾವೇನು ಆರ್ಚ್ ಕಂಬ ಹಾಕಿರ್ತೀವಲ್ಲ ಆ ಮಧ್ಯದಲ್ಲಿ ಹೋಗಿ ನಾವು ದಾರನ ತರಬೇಕು. ದಾರನ ತಂದಾದಮೇಲೆ ಮಣಿ ಇನ್ಸರ್ಟ್ ಮಾಡಿ
ಅಂದರೆ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಫ್ರೆಂಡ್ಸ್, ನೀವು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ರೆ ನಿಮಗೆ ಡಿಸೈನ್ ಅರ್ಥ ಆಗಲ್ಲ. ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ, ನಾವು ಆರ್ಚ್ ಹಾಕಿರ್ತೀವಲ್ಲ, ಆರ್ಚ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ನೀವು ದಾರ ಅಂತಂದು ಈ ಥರ ಮಾಡ್ಕೊಬೇಕು. ನೋಡ್ಬೋದು, ನಾನು ಫುಲ್ಲು ಸ್ಯಾರಿ ಹಾಕಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾವು 5 ಚೈನ್ ಹಾಕಿರ್ತೀವಲ್ಲ, ಅಲ್ಲಿ ಲಾಕ್ ಮಾಡಿ 1 2 3 4 ಚೈನ್ನ ಹಾಕ್ಕೊಂಡು ಅಲ್ಲಿ ನೋಡಿ ಫ್ರೆಂಡ್ಸ್, ಗ್ಯಾಪ್ ಕಾಣ್ತಿದ್ದಲ್ಲ 5 ಚೈನ್ದು, ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಇದು ಬಂದು ನಾನು ಕುಚ್ಚು ಹಾಕೋಕೆ ಅಂತೇಳಿ ಈ 4 ಚೈನ್ನ ಹಾಕ್ಕೊತಾ ಇದ್ದೀನಿ. ಫ್ರಂಟ್ ಏನೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಬ್ಯಾಕ್ ಈ ಥರ ಕಾಣ್ತಾ ಇದೆ, ಫ್ರಂಟ್ ಈ ಥರ ಕಾಣ್ತಾ ಇದೆ. ಡಿಸೈನ್ ತುಂಬ ಚೆನ್ನಾಗಿ ಕಾಣ್ತಾಯಿದೆ ಫ್ರೆಂಡ್ಸ್. ನೋಡ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಎಲ್ಲೂ ಕೂಡ ಏರುಪೇರು ಆಗಿಲ್ಲ, ಫುಲ್ಲು ಪರ್ಫೆಕ್ಟಾಗಿ ಬಂದಿದೆ. ನಾನು ಅಲ್ಲಿ ಲಾಸ್ಟಿಗೆ ಬಂದುಬಿಟ್ಟಿದ್ದೀನಿ ಫ್ರೆಂಡ್ಸ್, ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಅಂಥೇಳಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನಂಗೆ DM ಮಾಡೋಕ್ಕಾಗಿಲ್ಲ ಅಂದರೆ ಇದೇ ಚಾನಲ್ನಲ್ಲಿ ನನಗೆ ಕಮೆಂಟಲ್ಲೂ ಕೂಡ ನೀವು ತಿಳಿಸ್ಬೋದು. ಬೇಕಂದರೆ ನನ್ನ ನಂಬರ್ ಕೂಡ ಕೊಡ್ತೀನಿ. ನಿಮಗೆ ಡೌಟ್ಸ್ ಇದ್ದರೆ ಬೇಕಾದ್ರೆ ನೀವು ಕ್ಲಿಯರ್ ಮಾಡ್ಕೊಬೋದು. ನಾನು ತುಂಬ ಸಿಂಪಲ್ಲಾಗಿ ಸ್ಯಾರಿ ಕುಚ್ಚನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಆನ್ಲೈನ್ ಕ್ಲಾಸು ಕೂಡ ಇರುತ್ತೆ. ನೀವು ಹೇಳಿದ್ರೆ ನಾನು ಬೇಕಾದ್ರೆ ಆನ್ಲೈನ್ ಕ್ಲಾಸ್ದು ಲಿಂಕು ಕೂಡ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಜಾಸ್ತಿ ಕಮೆಂಟ್ಸಲ್ಲಿ ನನಗೆ ರಿಕ್ವೆಸ್ಟ್ ಬಂದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾವು ಈ ಸ್ಯಾರಿ ಕುಚ್ಚಿಂದ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ 500 ತನಕ ನಾವು ದುಡಿಬೋದು. ನಮಗೆ ಏನೂ ಕೆಲಸ ಇಲ್ಲ, ನಾವು ಹೌಸ್ ವೈಫ್ ಅಂದರೆ 500ನ 700 ತನಕ ದುಡಿಬೋದು ಫ್ರೆಂಡ್ಸ್. ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ಬೋದು, ನಾನು ಸೀರೆ ಕುಚ್ಚಿಂದು ಫುಲ್ ಆಗೋಗಿದೆ. ಲಾಸ್ಟಿಗೆ ನಾನು 3 ಚೈನ್ಸ್ನ ಹಾಕಿ ಈ ಥರ ದಾರನ ಕಟ್ ಮಾಡಿ ದಾರನ ಮೇಲ್ ಮಾಡಿದ್ರೆ ದಾರ ಫುಲ್ ಟೈಟ್ ಆಗುತ್ತೆ. ಇವಾಗ ನಾನು ಫುಲ್ಲು ಕುಚ್ಚಿದು ಯಾವ ಥರ ಲುಕ್ ಇದೆ ಅಂತೇಳಿ ನಿಮ್ಮ ಹತ್ರ ತೋರಿಸ್ಕೊತೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇಲ್ಲಿ ಮಧ್ಯೆ ಒಂದು ಬೀಡು ಮಿಸ್ ಆಗಿದೆ. ನೋಡಿ, ಈ ಥರ ನಾವು ಕ್ಲೀನಾಗಿ ನೋಡಿ ಹಾಕ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡ್ಬೋದು ಕುಚ್ಚು ಯಾವ ಥರ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಕಸ್ಟಮರು ಕೂಡ ತುಂಬ ಇಷ್ಟಪಟ್ಟರು ಅವರು ಡಿಸೈನು. ಸಣ್ಣ ಸಣ್ಣ ಆರ್ಚ್ ಬಂದಿತ್ತು, ಮಣಿ ಕೂಡ ಸಣ್ಣಗೆ ಸ್ಮಾಲ್ ಬೀಡ್ಸ್ ಹಾಕಿದೆ ನಾನು. ತುಂಬ ಚೆನ್ನಾಗಿ ಕಾಣ್ತಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.